ಬಾಡಿ ಕಿಟ್ಸ್ ಎಲ್ಲ ಮಾಡಿ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ನೋಡಿ ಇದರಲ್ಲಿ ಹೈಡ್ರೋ ಡಿಪ್ ಎಲ್ಲ ಮಾಡಿದ್ದೀವಿ. ವಾವ್ ಸೂಪರ್. ತುಂಬಾ ಜನ ಕೇಳ್ತಾರೆ ಕಾರಲ್ಲಿ ಸನ್ ರೂಫ್ ಇಲ್ಲ ಅಂದ್ರೆ ಸನ್ ರೂಫ್ ಮಾಡ್ಕೊಡ್ತೀರಾ? ಅದು ಓ ಇಲ್ಲಿ ನೋಡಿ ಮಸ್ತಾಗಿ ಕಾಣಿಸುತ್ತೆ, ನೈಟಲ್ಲಂತೂ ಸೂಪರಾಗಿ ಕಾಣಿಸುತ್ತಲ್ಲ ಸರ್. ಸೊ ಕ್ವಾಲಿಟಿ ನೋಡ್ಬೋದು. ಎಷ್ಟೊಂದು ಜನ ಅನ್ಕೊಬೋದು ಏನಿದು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ, ಬಟ್ ಸ್ಟಾರ್ಟಿಂಗ್ ಹಿಂಗೆ ಇರುತ್ತೆ. ಸ್ಟಾರ್ಟಿಂಗ್ ಆಮೇಲೆ ಫಿನಿಶಿಂಗ್ ಆದ್ಮೇಲೆ ನಿಮ್ಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಮುಂದೆ ನೋಡಿ ಹೆಂಗಿದೆ ಅಂತ, ಬಾನೆಟ್ ಎಲ್ಲ ಸೂಪರಾಗಿ ಮಾಡಿಟ್ಟಿದ್ದಾರೆ. ಇದು XV 500 ಶಿಫ್ಟ್ ಟೈಪ್ 1 ಟೈಪ್ 2 ಶಿಫ್ಟ್ ಡಿಸೈರ್ ಪೋಲೋ ಬೀಟ್ ಕ್ರೂಸ್ ಹೋಂಡಾ ಅಕಾರ್ಡ್ ಎಲ್ಲ ವೆರೈಟೀಸು ಇದೆ. ಯಾರು ಆ ಥರ ಆಗಲ್ಲ ಕೆಲಸ, ಅದನ್ನು ಬೇಕಂದ್ರೆ ನಾನು ಮಾಡ್ಕೊಡ್ತೀರಾ? ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ತುಂಬ ದಿವಸದಿಂದ ತುಂಬ ಜನ ಈ ಥರ ಒಂದು ವಿಡಿಯೋ ಕೇಳ್ತಾನೆ ಇದ್ರಿ, ಅದಕ್ಕೆ ನಾನು ಕೂಡ ಹುಡುಕಿ ಒಂದು ಪರ್ಫೆಕ್ಟ್ ಸ್ಟೋರ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಸೊ ಎಷ್ಟೊಂದು ಜನ ಕೇಳೋದಂದರೆ, ಸರ್ ನಮ್ಮ ಕಾರ್ನ ಕಸ್ಟಮೈಸ್ ಮಾಡಬೇಕು, ಸೂಪರಾಗಿ ನೀಟಾಗಿ ನಾವು ಯಾವ ಥರ ಅಂದ್ಕೊಂಡಿರ್ತೀವೋ ಆ ಥರ ಕಸ್ಟಮೈಸ್ ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತೀರಾ. ಬಟ್ ಯಾವ ಜಾಗಕ್ಕೆ ಹೋಗ್ಬೇಕಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ಅದಕ್ಕೆ ನಾನು ಬಂದ್ಬಿಟ್ಟು ನಮ್ಮ ಬೆಂಗಳೂರು BTM ಮೇನ್ ರೋಡಲ್ಲಿರೋ ಕಾರ್ ಪರ್ಫಾರ್ಮೆನ್ಸ್ ಅಂತ ಒಂದು ಸ್ಟೋರಿಗೆ ಬಂದಿದ್ದೀನಿ. ಸೊ ನನ್ನ ಗಾಡಿ ಕೂಡ ಸ್ವಲ್ಪ ಮಾಡಿಫಿಕೇಷನು, ಸ್ವಲ್ಪ ಎಕ್ಸ್ಟ್ರಾ ಒಂದು ರಗೆಡ್ ಲುಕ್ಕೆಲ್ಲ ಮಾಡಬೇಕಾಗಿತ್ತು, ಅದಕ್ಕೆ ನಾನು ಇಲ್ಲಿ ಬಂದಿರೋದು. ಸೊ ಇಲ್ಲಿ ಏನಂದರೆ ನಿಮಗೆ ನೋಡ್ಬೋದು ಎಷ್ಟೊಂದು ಗಾಡಿಗಳು ಆಲ್ಮೋಸ್ಟ್ ನಿಂತಿದೆ, ಫುಲ್ ಕೂಡ ಎಲ್ಲ ಕೂಡ ಡಿಫ್ರೆಂಟ್ ಆಗಿದೆ. ಸೊ ಈ ಗಾಡಿ ಕೂಡ ನೋಡ್ಬೋದು. ಸೊ ಹಂಗೆ ಮುಂದೆ ಬನ್ನಿ, ಯಾವ ಥರ ಒಂದು ಸೂಪರಾಗಿರೋ ಒಂದು ಕಸ್ಟಮೈಸ್ ಲುಕ್ ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ಕೂಡ ಕಸ್ಟಮೈಸ್ ಶೇಪ್ ಅಂತ ಕೂಡ ಹೇಳ್ಬೋದು. ಒಂದು ರೇಸ್ ಗಾಡಿ ಥರ ಲುಕ್ ಕೊಟ್ಟಿದ್ದಾರೆ. ಕಸ್ಟಮ್ ಟೈಲ್ ಲೈಟ್ ಕೂಡ ಹಾಕಿದ್ದಾರೆ. ಮತ್ತು ಮುಂದೆ ಸ್ಕರ್ಟಿಂಗ್ಸ್ ಎಲ್ಲ ನೋಡ್ಬೋದು, ಸೂಪರಾಗಿ ಕಾಣಿಸ್ತಿದೆ. ಮತ್ತು ಇಲ್ಲಿ ಕೂಡ ನೋಡ್ಬೋದು ಇನ್ನೊಂದು ಗಾಡಿ, ಇದು ಕೂಡ ನೋಡ್ಬೋದು ಫುಲ್ಲು ಬೋನೆಟೇ ಫುಲ್ ಕಟ್ ಮಾಡಿ ಕ್ಲೀನಾಗೆ ಎಷ್ಟು ಲುಕ್ಕಾಗೆ ರಗಡ್ ಲುಕ್ಕಾಗಿ ಕಾಣಿಸ್ತಿದೆ ಅಂತ. ಇದು ಕೂಡ ಫುಲ್ ರೀಪೈಂಟ್ ಆಗುತ್ತೆ. ಮತ್ತು ಇದು ಕೂಡ ನೋಡ್ಬೋದು ಯಾವ ಥರ ಒಂದು ರೆಡ್ ಕಲರ್ ಫಿನಿಶ್ ಕೊಟ್ಟಿದ್ದಾರೆ ಅಂತ. ಬಾನೆಟ್ ಕೂಡ ನೋಡ್ಬೋದು ರೇಸ್ ಫಿಟ್ಟಿಂಗ್ದು. ಸೊ ಈ ಥರ ಎಲ್ಲ ಕೂಡ ಇರುತ್ತೆ. ಸೊ ಹಂಗೆ ಬಂದರೆ ನೀವು ಇಲ್ಲಿ ಕೂಡ ನಿಮಗೆ ಆಕ್ಸೆಸರೀಸ್ ಕೂಡ ತೋರಿಸ್ತೀನಿ. ಸೊ ಇಲ್ಲಿ ಕೂಡ ನೋಡ್ಬೋದು ಸುಮಾರು ಆಕ್ಸೆಸರೀಸ್ ಇದೆ. ಆಲ್ಮೋಸ್ಟ್ ನಿಮಗೆ ಸ್ಪಾಯ್ಲರ್ಸ್ ಆಗಲಿ, ಬಾಡಿ ಕಿಟ್ಸ್ ಆಗಲಿ, ಮತ್ತು ಸ್ಟೇರಿಂಗ್ಸ್ ಆಗಲಿ, ಆಫ್ಟರ್ ಮಾರ್ಕೆಟ್ ಸ್ಟೇರಿಂಗ್ ಕೂಡ ಇರ್ಬೋದು. ಸೊ ನೋಡ್ಬೋದು ಈ ಥರ ಎಲ್ಲ ಫುಲ್ ಆಕ್ಸೆಸರೀಸ್ ಕೂಡ ಸಿಗುತ್ತೆ. ಮತ್ತು ಎಕ್ಸಾಸ್ಟ್ ಫಿಟ್ಟಿಂಗ್ ಕೂಡ ಮಾಡ್ತಾರೆ. ಎಷ್ಟು ಟೈಪ್ಸ್ ಆಫ್ ಎಕ್ಸಾಸ್ಟ್ ಕೂಡ ಇದೆ ನೋಡ್ಬೋದು. ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ ಬೇಕಾ, ಮತ್ತು DRLs ಬೇಕಾ, ಎಲ್ಲ ಕೂಡ ಇಲ್ಲಿ ಸಿಗುತ್ತೆ. ಸೊ ಈ ಥರ ನಿಮಗೆ ಏನೇನು ಬೇಕೋ ಎಲ್ಲ ಕೂಡ ಐಟಮ್ಸ್ ಅವೈಲೇಬಲ್ ಇದೆ. ಸೊ ಈ ಸ್ಟೋರ್ ಬಗ್ಗೆ ಫುಲ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಇದು ಆ್ಯಕ್ಚುಲಿ ಬಂದುಬಿಟ್ಟು ಮೇನ್ ಸ್ಟೋರ್ ಬರುತ್ತೆ. ಇವ್ರದ್ದು ಫ್ಯಾಕ್ಟ್ರಿ ಔಟ್ಲೆಟ್ ಕೂಡ ಹೋಗೋಣ, ಅಲ್ಲಿ ಕೂಡ ಏನೇನು ಮಾಡ್ತಾರೆ, ಯಾವ ಥರ ಮಾಡ್ತಾರೆ ಎಲ್ಲ ನೋಡೋಣ. ಓನರ್ನ ಇಂಟ್ರಡ್ಯೂಸ್ ಮಾಡ್ತೀನಿ ಬನ್ನಿ. ಓಕೆ, ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ಕಾರ್ ಪರ್ಫಾರ್ಮೆನ್ಸ್ ಓನರೇ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನಂದರೆ ನಿಮ್ಮ ಹತ್ರ ಬಂದಿದ್ದು ಖುಷಿಯಾಗಿತ್ತಂದರೆ ಯಾವ ಥರ ಬೇಕೋ ಆ ಥರ ಒಂದು ಕಾರ್ನ ಕಸ್ಟಮೈಸ್ ಮಾಡಿಕೊಡ್ತೀರಾ? ಏನಾದ್ರು ಒಂದು ನಾರ್ಮಲ್ ಕಾರ್ ಇದ್ರೆ ಆ ಥರ ಸ್ಪೋರ್ಟ್ಸ್ ಲುಕ್ಕಾಗಿ ಕೂಡ ಚೇಂಜ್ ಮಾಡಿಕೊಡ್ತೀರಾ? ಸರ್ ಕಾರ್ ಪರ್ಫಾರ್ಮೆನ್ಸ್ ಸ್ಟೋರು ನಮ್ಮ BTM ಮೇನ್ ರೋಡಲ್ಲೇ ಬರುತ್ತೆ. ಎಷ್ಟು ವರ್ಷದಿಂದ ಈ ಸ್ಟೋರ್ ಮಾಡ್ತಾ ಇದ್ದಾರೆ? ಸರ್ ಒಂದು 8 ವರ್ಷದಿಂದ ನಾವು 8 ವರ್ಷದಿಂದನೇ ಮಾಡ್ತಾ ಇದ್ದೀರಾ, ಫುಲ್ ಎಕ್ಸ್ಪೀರಿಯನ್ಸ್ ಆಗಿ. ಸೊ ಕಾರ್ ಪರ್ಫಾರ್ಮೆನ್ಸ್ ಸ್ಟೋರಲ್ಲಿ ಏನೇನೆಲ್ಲ ನೀವು ಮಾಡ್ತೀರಾ ಸರ್? ಮಾಡಿಫಿಕೇಶನ್ A to Z ಮಾಡ್ತೀವಿ ಸರ್. ಬಾಡಿ ಕಿಟ್ಸ್ ಎಲ್ಲ ಮಾಡಿ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಆಮೇಲೆ ಆಫ್ಟರ್ ಮಾರ್ಕೆಟ್ ಹೆಡ್ ಲೈಟ್ಸ್, ಟೇರ್ ಲೈಟ್ಸ್, ಟೋಟಲಿ ರಿಜಿಸ್ಟ್ರೇಷನ್ ಸ್ಪೋರ್ಟ್ಸ್ ಕಾರ್ ಥರ ನಾವು ಮಾಡ್ಕೊಡ್ತೀರಾ. ಪರ್ಫಾರ್ಮೆನ್ಸ್ ಕೂಡ ಅಪ್ಗ್ರೇಡ್ ಮಾಡೋದು ಎಲ್ಲ ಮಾಡಿ. ಪರ್ಫಾರ್ಮೆನ್ಸ್ ನಾವು ಇಂಜಿನ್ರಲ್ಲಿ ಅಷ್ಟು ಬರೀ ಬಾಡಿ ಕಿಟ್ಸ್, ಬಾಡಿ ಕಿಟ್ಸ್, ಇಂಟೀರಿಯರ್ ಆ್ಯಂಡ್ ಎಕ್ಸ್ಟೀರಿಯರ್ ಮಾಡಿಫಿಕೇಶನ್ ಏನು ಬೇಕಾದ್ರೂ ಹೇಳಿದ್ರೆ ಮಾಡ್ಕೊಡ್ತೀರಾ. ಓಕೆ ಸರ್, ಸೂಪರ್. ನಿಮ್ಮದು ಇದು ಮೇನ್ ಸ್ಟೋರ್ ಆಗುತ್ತೆ. ಇನ್ನೊಂದು ಫ್ಯಾಕ್ಟ್ರಿ ಕೂಡ ಇದೆ, ಅದನ್ನು ಹೋಗಿ ನಿಮಗೆ ತೋರಿಸ್ತೀನಿ ಇವಾಗ ಹೆಂಗೆ ಅಂತ. ಸರ್ ಇವಾಗ ತುಂಬ ಜನ ಕೇಳ್ತಾರೆ ಕಾರಲ್ಲಿ ಸನ್ ರೂಫ್ ಇಲ್ಲ ಅಂದರೆ ಸನ್ ರೂಫ್ ಮಾಡ್ಕೊಡ್ತೀರಾ? ಅದು ಯಾವ ಥರ ಮಾಡ್ಬೋದು ಸರ್? ನಾವು ಏನು ಮಾಡ್ತೀವಿ ಅಂದರೆ ಸನ್ ರೂಫ್ ಕಂಪನಿಯಿಂದ ಯಾವುದು ಫಿಟ್ಟಿಂಗ್ ಆಗಿಬಿಟ್ಟು ಬರುತ್ತೆ, ಸ್ವಲ್ಪ ಸ್ಕ್ರಾಪ್ ಕಾರ್ಸ್ನಲ್ಲಿ ರ್ಯಾಕ್ ಸಮೇತ ನಾವು ಕಟ್ ಮಾಡಿಬಿಟ್ಟು ಫುಲ್ ಸಿಸ್ಟಮೇ ನಾವು ತೊಗೊಂಡ್ಬಂದು ಇಟ್ಕೊಂಡ್ಬಿಡ್ತೀವಿ. ಕಸ್ಟಮರ್ ಯಾರಿಗೂ ಸನ್ ರೂಫ್ ಬೇಕಂತ ಹೇಳಿದ್ರೆ ನಾವು ಸ್ಲೈಟ್ ಆಗಿ ಕಟ್ ಮಾಡಿಬಿಟ್ಟು ಅದಕ್ಕೆ ಮಾತ್ರ ಜಾಯಿನ್ ಮಾಡಿಬಿಟ್ಟು ಕೊಟ್ಬಿಡ್ತೀವಿ. ಅದು ಲೀಕೇಜ್ ಪ್ರಾಬ್ಲಮ್ ಬರಲ್ಲ. ಇವಾಗ ರೆಡಿಮೇಡ್ ಬರ್ತಾ ಇದೆ, ಅದು ಕಟ್ಟಿಂಗ್ ಮಾಡಿಬಿಟ್ಟು ನೀವು ಆಗಿದ್ರೆ ಏನಾಗುತ್ತೆ ಅಂದರೆ ಲೀಕೇಜ್ ಪ್ರಾಬ್ಲಮ್, ಸೀಲೆಂಟ್ ಸ್ವಲ್ಪ ಡ್ರೈ ಆಗಿಬಿಟ್ರೆ ಲೀಕೇಜ್ ಪ್ರಾಬ್ಲಮ್ ಶುರು ಆಗುತ್ತೆ. ಅದಕ್ಕೋಸ್ಕರ ನಾವು ಹಳೆ ಐಟಮೇ ರೀಫರ್ನಿಶ್ ಮಾಡಿಬಿಟ್ಟು ಕಸ್ಟಮರ್ಗೆ ಇನ್ಸ್ಟಾಲ್ ಮಾಡಿ ಕೊಡ್ತೀವಿ. ಸೂಪರ್ ಸರ್. ಇವಾಗ ನಿಮ್ಮ ಹತ್ರ ಏನಂದರೆ ಎಷ್ಟೊಂದು ಜನ ಕೇಳ್ತಾರೆ ಸ್ವಿಫ್ಟ್ ಬಾಡಿ ಕಿಟ್ಟು, ಇನೋವಾ ಬಾಡಿ ಕಿಟ್ಟು, ಕನ್ವರ್ಷನ್ ಕಿಟ್ಸು ಅಂತ. ಹೌದು. ಸೊ ಸ್ವಿಫ್ಟ್ ಬಾಡಿ ಕಿಟ್ಸ್ ಎಲ್ಲ ಆಲ್ಮೋಸ್ಟ್ ಎಷ್ಟು ಪ್ರೈಸಿಂಗಿಂದ ಸ್ಟಾರ್ಟ್ ಆಗುತ್ತೆ? ಸ್ವಿಫ್ಟ್ ಬಾಡಿ ಕಿಟ್ಸ್ ನಿಮಗೆ ಆ್ಯಡ್ ಆನ್ ಕಿಟ್ಸಿಂದ ಶುರು ಆಗುತ್ತೆ. ಆ್ಯಡ್ ಆನ್ ಕಿಟ್ಸ್ 8,500 ಇಂದ 8,500 rupees ನಾವು ಆ್ಯಡ್ ಆನ್ ಕಿಟ್ಸ್ ಕೊಟ್ಬಿಡ್ತೀವಿ. ಇವಾಗ ಆಲ್ ಓವರ್ ಇಂಡಿಯಾ ನಮ್ಮದು ಡೆಲಿವರಿ ಇರುತ್ತೆ. ಆಲ್ ಓವರ್ ಇಂಡಿಯಾ ನಾವು ಸಪ್ಲೈ ಮಾಡ್ತೀವಿ. ಏನು ಮಾಡ್ತೀವಿ ಅಂದರೆ ಆ್ಯಡ್ ಆನ್ ಕಿಟ್ಸ್ ಬಂದುಬಿಟ್ಟು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ. ಬಾಡಿ ಕಿಟ್ಸ್ ಬಂದುಬಿಟ್ಟು ನಿಮಗೆ 25,000 ಸ್ಟಾರ್ಟ್ ಆಗುತ್ತೆ. ಅದು ಬಾಡಿ ಕಿಟ್ಸ್ನಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂದರೆ ಫ್ರಂಟ್ ಬಂಪರ್, ಬ್ಯಾಕ್ ಬಂಪರ್ ಆ್ಯಂಡ್ ಸೈಡ್ ಸ್ಕರ್ಟಿಂಗ್ಸ್ ಇನ್ಕ್ಲೂಡ್ ಆಗುತ್ತೆ.
ಕಸ್ಟಮರ್ ಏನು ಕೇಳ್ತಾರೆ ಸ್ಪಾಯ್ಲರ್ ಎಕ್ಸ್ಟ್ರಾ ಬೇಕಂದ್ರೆ ಅದು ಸ್ಪಾಯ್ಲರ್ಗೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಪೋಲೋದು ಬಾಡಿ ಕಿಟ್ಸು ಎಲ್ಲ ಕೂಡ ಪೋಲೋ ಬಾಡಿ ಕಿಟ್ಸು ಎಲ್ಲ ಇದೆ ನಮ್ಮ ಫ್ಯಾಕ್ಟ್ರಿನಲ್ಲಿ ತೋರಿಸ್ತೀನಿ. ನೀವು ಫ್ಯಾಕ್ಟ್ರಿ ನೋಡಿದ್ರೇನು ನಿಮಗೆ ತುಂಬ ವೆರೈಟೀಸು ಬಾಡಿ ಕಿಟ್ಸ್ ನೋಡ್ಬೋದು. ಸೊ ಅದನ್ನು ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಇವಾಗ ಶಾಪ್ ಒಳಗೆ ಇಲ್ಲಿ ಏನೇನೆಲ್ಲ ಇಟ್ಟಿದ್ದಾರೆ ಎಲ್ಲರೂ ನೋಡೋಣ ಬನ್ನಿ ಸರ್. ಇವಾಗ ಒಂದೊಂದು ಕಾರ್ಗೆ ಏನೇನು ಮಾಡಿರ ಅಂತ ನೋಡೋಣ. ಈ ಕಾರು ಯಾವುದು ಸರ್ ಇದು? ಈ ಗಾಡಿ 2004 ಹಳೇದು ಸರ್, ಸೊನಾಟಾ ಬರುತ್ತೆ. 2004 ಅದಕ್ಕೆ ಕಸ್ಟಮ್ ಬಾನೆಟ್ ಮಾಡಿದ್ದೀವಿ. ಆಮೇಲೆ BMW ಸ್ಟೈಲ್ ಬಂಪರ್ ಕೊಟ್ಟಿದ್ದೀವಿ. ಆಮೇಲೆ ಕಸ್ಟಮೈಸ್ ಹೆಡ್ಲೈಟ್ ಮಾಡಿದ್ದೀವಿ. ಕಸ್ಟಮೈಸ್ ಹೆಡ್ಲೈಟ್ ಅಲ್ಲ ಇದು ಇದರಲ್ಲಿ ಇಟ್ಟಿದ್ದೀನಿ ನಾನು ಶೋಕೇಶ್ನಲ್ಲಿ. ಓಕೆ 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 ಸೂಪರ್. ಇಲ್ಲಿ ಕೂಡ ಆಕ್ಸೆಸರೀಸ್ ಎಲ್ಲ ಇದೆ, ಆಕ್ಸೆಸರೀಸ್ ಇದೆ. ಆಮೇಲೆ ಬ್ಯಾಕ್ ಬಂಪರ್ ಹಾಕಿದ್ದೀನಿ. ಸನ್ ರೂಫ್ ಬಂದಿದೆಯಲ್ಲ? ಸನ್ ರೂಫ್ ಮಾಡಿದ್ದೀನಿ. ಓಕೆ ಓಕೆ. ಇವಾಗ ಲುಕ್ ಚೇಂಜ್ ಆಗ್ಬಿಟ್ಟಿದೆ ಆಕ್ಚುಲಿ. ಸೊ ಕ್ವಾಲಿಟಿ ಹೆಂಗೆ ಸರ್ ಇದು? ಸರ್ ಇದು FRP ಹ್ಯಾಂಡ್ ಮೇಡ್ ಮೆಟೀರಿಯಲ್ ಸರ್. ಇದು ಎಲ್ಲ ಹ್ಯಾಂಡ್ ಮೇಡ್ ಇಂದಾನೆ ಮಾಡೋದು, ಏನು ಕಂಪನಿ ತರ ಮಾಡೋದು ಏನಿಲ್ಲ. ಏನಾದ್ರು ಕಸ್ಟಮರ್ ಏನಾದ್ರು ಡಿಸೈನ್ ಕೊಟ್ರೆ ನಾವು ಅದನ್ನು ಕಸ್ಟಮೈಸ್ ಡಿಸೈನ್ ಮಾಡ್ಕೊಡ್ತೀವಿ ಕಸ್ಟಮರ್. ಸೂಪರ್ ಸರ್. ನೆಕ್ಸ್ಟ್ ಇದೊಂದಿದೆ, ಇದು ಹೋಂಡಾ ಸಿಟಿ ಅಲ್ಲ? ಸಿವಿಕ್ ಫುಲ್ಲಿ ರೀಸ್ಟೋರ್ ಆಗಿ ಬಂದಿರೋದು. ಬ್ಯಾಕ್ ಬಂಪರ್ ಹಾಕಿದೀವಿ, ಸೈಡ್ ಸ್ಕರ್ಟಿಂಗ್, ಆಮೇಲೆ ಫ್ರಂಟ್ ಬಂಪರ್ CRZ ಕಿಟ್ ಇದು. ಓಕೆ. ಬಾನೆಟ್ ಆಮೇಲೆ ಬಂಪರ್ ಹಾಕಿದೀವಿ ಸರ್. ಓಕೆ. ಇದೆಲ್ಲ ಮಾಡಬೇಕಂದ್ರೆ ಎಷ್ಟು ಬೇಕಾಗ್ಬೋದು ಸರ್ ಪ್ರೈಸಿಂಗ್ ಅಂದ್ರೆ? ಸರ್ ಪ್ರೈಸಿಂಗ್ ಅಂದ್ರೆ ಸಪ್ರೇಟ್ ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ, ಅವರು ಏನೇನು ಹಾಕೊಂತಾರಂತ. ಇವಾಗ ಈ ಬಾಡಿ ಕಿಟ್ಗೆ ನಾವು 28,000 rupees ಚಾರ್ಜ್ ಮಾಡಿದ್ವಿ. 28,000 ವಿತ್ ಫಿಟ್ಟಿಂಗ್. ಪೇಂಟ್ ಅದು ಎಕ್ಸ್ಟ್ರಾ ಬರುತ್ತೆ? ಪೇಂಟಿಂಗ್ ಅದೆಲ್ಲ ಎಕ್ಸ್ಟ್ರಾ ಬರುತ್ತೆ. ಆಮೇಲೆ ಹೈಡ್ರೋ ಡಿಪ್ಪಿಂಗು ಮಾಡಿಸ್ತಾ ಇದ್ದಾರೆ ಕಸ್ಟಮರ್. ಹೈಡ್ರೋ ಡಿಪ್ಪಿಂಗು ಸಪ್ರೇಟ್ ಆಗುತ್ತೆ ಪೂರ್ತಿ. ಇವಾಗ ಇದು ಕಲರ್ ಚೇಂಜ್ ಆಗ್ತಾ ಇರೋದು, ಕಲರ್ ಪರ್ಪಲ್ ಇಂದ ರೆಡ್ ಕಲರ್ ರೆಡ್ ಕಲರ್ ಸೂಪರ್ ಆಗಿ ಕಾಣಿಸುತ್ತೆ ಆಕ್ಚುಲಿ. ನೆಕ್ಸ್ಟ್ ಈ ಸ್ವಿಫ್ಟ್ ಏನಾಗ್ತಿದೆ ಸರ್? ಶಿಫ್ಟ್ ಬಂದ್ಬಿಟ್ಟು ಬೇರೆ ಇದು ಬಂಪರ್ ಹಾಕ್ಸ್ಕೊಳಕ್ ಬಂದಿರೋದು ಸರ್. ಓಕೆ ಓಕೆ. ಬಂಪರ್ ಹಾಕ್ಬಿಟ್ಟು ಪೇಂಟಿಂಗ್ ಮಾಡಿಸ್ಕೊಳಕ್ ಬಂದಿರೋದು. ಸೂಪರ್ ಸರ್. ಮೇಲ್ಗಡೆ ಕೂಡ ಸುಮಾರು ಏನೇನೋ ಕಿಟ್ಸ್ ಎಲ್ಲ ಇದೆ. ಡೆಮೋ ಪೀಸಸ್ ಸರ್. ಡೆಮೋ ಪೀಸಸ್ ಇದ್ದೀರಾ? ಸೂಪರ್ ಸರ್. ನಿಮ್ದು ಡೈಲಿ ಎಷ್ಟು ಗಂಟೆಯಿಂದ ಎಷ್ಟು ಅಂತ ಓಪನ್ ಇರುತ್ತೆ ಸರ್? ನಾವು 10 to 8 o'clock ತನಕ ಓಪನ್ ಇರುತ್ತೆ. ನೆಕ್ಸ್ಟ್ ಹೈಡ್ರೋ ಡಿಪ್ಪಿಂಗ್ ಏನಾದ್ರು ಮಾಡ್ತೀರಾ? ಹೈಡ್ರೋ ಡಿಪ್ಪಿಂಗು ಮಾಡ್ತೀವಿ ಸರ್ ನಾವು. ಏನಂದ್ರೆ ಯೂಶುವಲಿ ಬೇಸ್ ವೇರಿಯಂಟ್ಗೆ ವುಡನ್ ಫಿನಿಶ್ ಇನೋವಾಗೆಲ್ಲ ಬರಲ್ಲ. ಆಲ್ರೆಡಿ ಸ್ಪಾಯ್ಲರ್ಸ್ನ ಸ್ಯಾಂಪಲ್ಗೋಸ್ಕರ ಮಾಡಿ ಇಕ್ಕಿದ್ದೀನಿ. ಅದೆಲ್ಲ ಹೈಡ್ರೋ ಡಿಪ್ಪಿಂಗ್ ಅದೆಲ್ಲ ಮಾಡಬೇಕಂದ್ರೆ ಅದು ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ. ಓಕೆ. ಆಲ್ರೆಡಿ ಸ್ಪಾಯ್ಲರ್ಸ್ ನಾನು ಬೇರೆ ಬೇರೆ ಡಿಸೈನ್ಸು. ಈ ಕಾರ್ದು ಸರ್? ಈ ಕಾರ್ಗೆ ನೋಡಿ ಸರ್, ಇದಕ್ಕೆ ಆಂಬಿಯನ್ಸ್ ಲೈಟಿಂಗ್ ಎಲ್ಲ ರೂಫ್ ಗ್ಯಾಲಕ್ಸಿ ಲೈಟ್ಸ್ ಎಲ್ಲ ಓಕೆ 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 ಓಕೆ. ನೋಡಿ ಇದರಲ್ಲಿ ಹೈಡ್ರೋ ಡಿಪ್ ಎಲ್ಲ ಮಾಡಿದ್ದೀನಿ. ವಾವ್ ಸೂಪರ್. ಗೊತ್ತಾಗದೇ ಇಲ್ಲ, ವುಡ್ ಫಿನಿಶ್ ಮಸ್ತಾಗಿ ಕಾಣ್ತಿದೆ ಆಕ್ಚುಲಿ. ಆಮೇಲೆ ರೂಫ್ ಲೈಟಿಂಗ್ಸ್ ಹಾಕಿದ್ದೀನಿ ನಾನು, ಗ್ಯಾಲಕ್ಸಿ ಲೈಟ್ ಆನ್ ಮಾಡಿ ತೋರಿಸ್ತೀನಿ ನೋಡಿ. ಸಕ್ಕತ್ತಾಗಿ ಕಾಣಿಸ್ತಿದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಇಲ್ಲಿ ನೋಡಿ ಮಸ್ತಾಗಿ ಕಾಣಿಸುತ್ತೆ. ನೈಟಲ್ಲಂತೂ ಸೂಪರಾಗಿ ಕಾಣಿಸುತ್ತಲ್ಲ ಸರ್. ಇಂಟೀರಿಯರ್ ಎಲ್ಲ ಕ್ಲೀನಾಗಿ ಮಾಡಿ ಇಟ್ಟಿದ್ದೀರಾ, ಚೆನ್ನಾಗಿದೆ. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಹೈದರಾಬಾದಿಂದ ಬಂದಿರೋದು. ಹೈದರಾಬಾದಿಂದ ಬಂದಿದ್ದಾರೆ. ಸೊ ಮುಂದೆ ನೋಡಿ ಹೆಂಗಿದೆ ಅಂತ. ಬಾನೆಟ್ ಎಲ್ಲ ಸೂಪರಾಗಿ ಮಾಡಿಟ್ಟಿದ್ದಾರೆ. ಸೊ ಅದು ಕೂಡ ಕೆಳಗಡೆ ಇನ್ನೊಂದು ಲೈಟ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀರಾ, ಮೈನಸ್ ಲೈಟು. ಲೈಟ್ ಇನ್ಸ್ಟಾಲ್ ಮಾಡಿದ್ದೀವಿ ಅದರಲ್ಲಿ. ಸೂಪರ್. ಓಕೆ. ಆಮೇಲೆ ಇದು ಬಂದ್ಬಿಟ್ಟು ಎಲ್ಲ ಸ್ಪಾಯ್ಲರ್ ಡಿಫ್ರೆಂಟ್ ಇದು ಹೋಂಡಾ ಸಿಟಿ ಇದು ಇದೆಲ್ಲ ಓನ್ ಮ್ಯಾನುಫ್ಯಾಕ್ಚರಿಂಗ್. ಓನ್ ಮ್ಯಾನುಫ್ಯಾಕ್ಚರಿಂಗ್ಗೆ ಇದು ಡಿಪ್ಪಿಂಗ್ ಮಾಡಿಬಿಟ್ಟು ಇಕ್ಕಿದ್ದೀನಿ. ಓಕೆ ಓಕೆ. ಕಸ್ಟಮರ್ಗೆ ಡಿಫ್ರೆಂಟ್ ಬರ್ತಾರೆ, ನನಗೆ ಡಿಪ್ಪಿಂಗ್ದೇ ಬೇಕು ಅಂತ ಹೇಳಿದ್ರೆ ಅದು ಡಿಸೈನ್ಸ್ ಆಲ್ರೆಡಿ ಮಾಡಿ ಇಕ್ಕಿದ್ದೀನಿ. ಯಾವುದು ಅವ್ರಿಗೆ ಸೆಲೆಕ್ಟ್ ಮಾಡ್ತಾರೆ, ಇಲ್ಲ ನನಗೆ ಬೇರೆ ಡಿಸೈನ್ ಯಾವುದನ್ನು ಕೊಟ್ಟರೆ ಅದಕ್ಕಿಂತ ಮ್ಯಾಚಿಂಗ್ ಮಾಡಿಬಿಟ್ಟು ನಾವು ಅದು ಡಿಪ್ಪಿಂಗ್ ಮಾಡಿಕೊಡ್ತೀವಿ. ಕಸ್ಟಮೈಸ್ ಮಾಡಬೇಕಂದ್ರೆ ಎಷ್ಟು ದಿನ ಆಗ್ಬೋದು ಸರ್? ಗಾಡಿ ಕಸ್ಟಮೈಸ್ ಅಂದರೆ ನಾವು ಆರ್ಡರ್ಸ್ ಇವಾಗ ಜಾಸ್ತಿ ಇದ್ರೆ ಏನು ಮಾಡ್ತೀವಿ ಸರ್, ಆರ್ಡರ್ಸ್ ಜಾಸ್ತಿ ಇದ್ರೆ 1 week ಟೈಮ್ ತೊಗೊಳ್ತೀವಿ. ಇಲ್ಲ ಅಂದರೆ ನಾವು 3 daysನಲ್ಲಿ ಫಿನಿಶ್ ಮಾಡಿಬಿಡ್ತೀವಿ. ಓಕೆ. ಸೊ ಇದು ಬ್ಯಾಟ್ಮ್ಯಾನ್ ಸ್ಪಾಯ್ಲರ್ ಅಲ್ಲ? ಎಷ್ಟು ಬರ್ಬೋದು ಸರ್ ಇದೆಲ್ಲ ಬ್ಯಾಟ್ಮ್ಯಾನ್ ಸ್ಪಾಯ್ಲರ್? ಬ್ಯಾಟ್ಮ್ಯಾನ್ ಸ್ಪಾಯ್ಲರ್ ನಾರ್ಮಲ್ ವಿತೌಟ್ ಡಿಪ್ಪಿಂಗು ನಾರ್ಮಲ್ ನಿಮಗೆ ಬೇಕಂದ್ರೆ ನಾನು 3,500 rupeesಗೆ ಕೊಟ್ಬಿಡ್ತೀನಿ ವಿತೌಟ್ ಪೇಂಟಿಂಗ್. ಇಲ್ಲಿದೆ ನೋಡಿ, ನಾನು ಮಾಡಿಬಿಟ್ಟು ಸ್ಯಾಂಪಲ್ಸ್ ಎಲ್ಲ ಇಟ್ಟಿದ್ದೀನಿ. ಓಕೆ. ಸೊ ಇದು ಈ ತರ ಕಾರ್ಬನ್ ಫೈಬರ್ ಫಿನಿಶಿಂಗ್ ಬೇಕಂದ್ರೆ ನಿಮಗೆ ಬ್ಯಾಟ್ಮ್ಯಾನ್ ಸ್ಮಾಲರ್ ಬಂದ್ಬಿಟ್ಟು ನಿಮಗೆ 6,500 rupees ಬೀಳುತ್ತೆ. ಬೇರೆ ಡಿಸೈನ್ಸ್ ಯಾವುದನ್ನು ಹೋದ್ರೆ ನಿಮಗೆ 7,500 8,000 ತನಕ ಬೀಳುತ್ತೆ ಸರ್. ಎಷ್ಟು ದೊಡ್ಡದು ಇರುತ್ತೆ ಸ್ಮಾಲರ್ ಅಷ್ಟು ಪ್ರೈಸಿಂಗ್ ಜಾಸ್ತಿ ಆಗುತ್ತೆ. ಓಕೆ. ನಿಮ್ಮ ಹತ್ರ ಆಕ್ಸೆಸರೀಸ್ ಏನೇನಿದೆ? ಎಕ್ಸಾಸ್ಟ್ ಬಗ್ಗೆ ಎಲ್ಲ ಸ್ವಲ್ಪ ಇದೆಲ್ಲ ಆಕ್ಸೆಸರೀಸ್ ಎಲ್ಲ ಇದೆ. ರೀಮಸ್ ಎಕ್ಸಾಸ್ಟ್ ಇದೆ ನಮ್ಮ ಹತ್ರ, ಯಾವಾಗ ನೋಡಿದ್ರು ಸ್ಟಾಕ್ ಇದ್ದೇ ಇರುತ್ತೆ. ರೀಮಸ್ ಎಷ್ಟು ಬರ್ಬೋದು ಸರ್ ಇದೆಲ್ಲ? ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ 22,000 rupees ಆಗುತ್ತೆ. 22,000 ವಿತ್ ಫಿಟ್ಟಿಂಗ್? ಅದು ವಿತ್ ಫಿಟ್ಟಿಂಗ್ ಅಲ್ಲ, ವಿತ್ ಫಿಟ್ಟಿಂಗ್ ಬಂದ್ಬಿಟ್ಟು ಇನ್ನೂ ಜಾಸ್ತಿ ಆಗುತ್ತೆ. ಗಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಫಿಟ್ಟಿಂಗ್ ಎಷ್ಟು ಪೈಪ್ ಇರಬೇಕು. ಏನಕ್ಕಂದ್ರೆ ಇನ್ನೂ ಒಂದು ಪಾಪ್ಸ್ ಅಂಡ್ ಬ್ಯಾಂಕ್ಸ್ ಅಂತ ಹೇಳ್ತಾರೆ, ತುಂಬಾ ಕಾಸ್ಟ್ಲಿ ಆಗುತ್ತೆ. ಸ್ಟೇನ್ಲೆಸ್ ಸ್ಟೀಲ್ ನಲ್ಲೇನ ಮಾಡಬೇಕು ನಿಮಗೆ. ಇದೆಲ್ಲ ನಾವು ಏನ್ ಮಾಡ್ತೀವಿ, ಡೈರೆಕ್ಟ್ ಕ್ಯಾಟರ್ಪಿಲ್ಲರ್ಸ್ ಎಲ್ಲ ತೆಗ್ಬಿಟ್ಟು ಸ್ಟ್ರೇಟ್ ಪೈಪ್ ಹಾಕ್ಬಿಟ್ಟು ವೆಲ್ಡಿಂಗ್ ಮಾಡಿ ಕೊಟ್ಬಿಡ್ತೀವಿ. ಇದೆಲ್ಲ ಸರ್ ಈ ತರ ಎಲ್ಲ ಎಂಡ್ ಕ್ಯಾಪ್ಸ್ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ 1,200 ಇಂದ ಸ್ಟಾರ್ಟ್ ಆಗುತ್ತೆ. 1,200 ಇಂದಾನೆ ಸ್ಟಾರ್ಟ್ ಆಗುತ್ತೆ. ಓಕೆ ಸೂಪರ್. ಇದು ಸೊನಾಟಾ
ಆಗಿ ನಾವು ಮಾಡಿ ಇಕ್ಕಿರೋದು. ಗಾಡಿಗೆ ಆಗ್ತಾ ಇದೆ ಕಸ್ಟಮೈಸ್ ಹೆಡ್ಲೈಟ್, ಕಸ್ಟಮೈಸ್ ಮಾಡಿರೋದು. ಇದೆಲ್ಲ ಮೊಬೈಲ್ ಅಪ್ಲಿಕೇಶನ್ ಇಂದ ಆಪರೇಟ್ ಆಗುತ್ತೆ, ಕಲರ್ಸ್ ಎಲ್ಲ ಚೇಂಜ್ ಆಗುತ್ತೆ. ಓಕೆ ಸೂಪರ್ ಸರ್. ಸೊ ನೆಕ್ಸ್ಟ್ ನಿಮ್ಮ ಹತ್ರ ಸೀಟ್ ಬೆಲ್ಟ್ಸ್ ಕೂಡ ತುಂಬಾನೇ ಇದೆಯಲ್ಲ? ಸೀಟ್ ಬೆಲ್ಟ್ಸ್ ಇದೆ, ಎಲ್ಲ ಏನೇನ್ ಮಾಡಿಫಿಕೇಶನ್ಗೆ ಏನೇನ್ ಬೇಕಾಗಿರುತ್ತೆ, ಕಸ್ಟಮರ್ ಏನೇನ್ ಕೇಳ್ತಾರೆ ಅದು ಸ್ವಲ್ಪ ಮಾರ್ಕೆಟ್ ಇಂದ ಡಿಫ್ರೆಂಟ್ ಐಟಮ್ಸ್ ಸಿಕ್ಕಿದೀವಿ ನಾವು. ಇದು ತುಂಬಾ ಜನ ಕೇಳ್ತಾರಲ್ಲ ಸರ್, ಸ್ಟೇರಿಂಗ್ದು ಇದೆಲ್ಲ ಎಷ್ಟಾಗ್ಬೋದು? ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 4500 ಇಂದ ಸ್ಟಾರ್ಟಿಂಗ್ ಆಗುತ್ತೆ. 4500. ಓಕೆ, ಎಲ್ಲ ಗಾಡಿಗೂ ಆಗುತ್ತಾ ಅಥವಾ? ಎಲ್ಲ ಗಾಡಿಗೂ ಆಗುತ್ತೆ. ಎಲ್ಲ ಗಾಡಿಗೂ ಆಗುತ್ತೆ. ಇದೆಲ್ಲ ಏನು ಸರ್? ಇದು ಕಾರ್ದು ಡಿಫ್ಯೂಸರ್ಸ್, ಡಿಫ್ರೆಂಟ್ ಗಾಡಿಗೆ ಡಿಫ್ರೆಂಟ್ ಡಿಫ್ಯೂಸರ್ಸ್ ಬರುತ್ತೆ. ಕಸ್ಟಮರ್ ಸ್ವಲ್ಪ ಜನ ಇದು ಮಾಡಿಫಿಕೇಶನ್ ಬೇರೆ, ನನಗೆ ಔಟರ್ ಫಿಟ್ ಮಾಡಿಕೊಡಿ ಅಂತ ಹೇಳಿದ್ರೆ ನಾವು ಡಿಫ್ಯೂಸರ್ಸ್ ಬರುತ್ತೆ. ಇದು GTI ಇದು ಇದೆಲ್ಲ ಗ್ರಿಲ್ ಪೋಲೋದು. ಓಕೆ, ಸೊ ಈ ಥರ ಎಲ್ಲ ಆಕ್ಸೆಸರೀಸ್ ಕೂಡ ಸಿಗುತ್ತೆ. ಓಕೆ, ನೆಕ್ಸ್ಟ್ ಫ್ಯಾಕ್ಟ್ರಿಗೆ ಹೋಗಿ ನೋಡೋಣ ಸರ್. ಓಕೆ ಸರ್. ಸೊ ಇವಾಗ ನೋಡ್ತಿರ್ಬೋದು ನೀವು. ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಿ ಮೈನ್ ರೋಡಲ್ಲಿ ನೋಡಿದ್ರಲ್ಲ, BTM ಮೈನ್ ರೋಡಲ್ಲಿ, ಅಲ್ಲಿ ಆಕ್ಸೆಸರೀಸ್ ಫಿಟ್ಟಿಂಗು ಮತ್ತು ಆ ಆಕ್ಸೆಸರೀಸ್ ಯಾವ್ದು ಬಂಪರ್ಸು ಕಿಟ್ಸ್ ಅದೆಲ್ಲ ಫಿಟ್ ಮಾಡಿದಾರೋ ಅಲ್ಲಿ ಶೋಗೆ ಇಟ್ಟಿದ್ದಾರೆ ಗಾಡಿ ಕೂಡ ಡೆಲಿವರಿ ಕೊಡೋಕ್ಕೆ. ಇಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು ಇದು ಫ್ಯಾಕ್ಟ್ರಿ ಅಂತ ಹೇಳ್ಬೋದು. ಇಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು ಈ ಬಂಪರ್ಸು ಕಿಟ್ಸ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗೋದು, ಅದನ್ನು ಕೂಡ ನಾನು ತೋರಿಸ್ತೀನಿ. ಸೊ ಒಂದು ಎಲೆಂಟ್ರಾ ಕೂಡ ಇದೆ ನೋಡ್ಬೋದು. ಇದು BMW ಒಂದು ಕಿಟ್, ಫ್ರಂಟ್ ಎಂಡ್ ಕಿಟ್ ಅಂತ ಬರುತ್ತೆ, ಅದನ್ನು ಕೂಡ ಇನ್ಸ್ಟಾಲ್ ಮಾಡ್ತಿದ್ದಾರೆ ಇದರಲ್ಲಿ. ಸೊ ನೋಡ್ಬೋದು ಯಾವ ಥರ ಒಂದು ಶೇಪ್ ಕೊಟ್ಟಿದ್ದಾರೆ ಅಂತ. ಎಷ್ಟೊಂದು ಜನ ಅನ್ಕೊಬೋದು ಏನಿದೆ ಈ ಥರ ಕಾಣಿಸ್ತಿದೆ ಅಂತ, ಬಟ್ ಇದು ಇನ್ನೂ ಫುಲ್ ಫಿನಿಶ್ ಆಗಿಲ್ಲ. ಇದು ಫುಲ್ ಫಿನಿಶ್ ಆದಮೇಲೆ ನಿಮಗೆ ಸೂಪರಾಗಿ ಕಾಣುತ್ತೆ, ಅದು ಕೂಡ ನೀವು ನೋಡ್ಕೊಬೋದು. ಮತ್ತು ತುಂಬ ಜನ ಕೇಳ್ತೀರಾ ಸರ್ ಇವ್ರ ಹತ್ರ ಬಂದ್ಬಿಟ್ಟು ಆಲ್ರೆಡಿ ಬಾಡಿ ಕಿಟ್ಸ್ ಎಲ್ಲ ಇರುತ್ತೆ ಅಂತ. ಸೊ ನೋಡ್ಬೋದು ಮೇಲ್ಗಡೆ ಎಷ್ಟು ಬಾಡಿ ಕಿಟ್ಸ್ ಇದೆ. ಸ್ವಿಫ್ಟ್ ಬೇಕಾ, ಸ್ವಿಫ್ಟ್ ಡಿಸೈರು, ಪೋಲೋ, ಸಿವಿಕ್ಕು, ಮತ್ತು ತುಂಬ ಜನ ಹಳೆ ಗಾಡಿ ಕೂಡ ಕೇಳ್ತೀರಾ. ಸೊ ಅಲ್ಲಿ ಕೂಡ ನೋಡ್ಬೋದು ಝೆನ್ನದಿದೆ, ಲ್ಯಾನ್ಸರ್ದಿದೆ. ಸೊ ಯಾವ ಥರ ಬಾಡಿ ಕಿಟ್ ಬೇಕೋ ಆ ಥರ ಕೂಡ ನಿಮಗೆ ಸಿಗುತ್ತೆ. ಅಕಸ್ಮಾತ್ ನಿಮ್ಮ ಮೈಂಡಲ್ಲೇ ಏನೋ ಒಂಥರ ಡಿಸೈನ್ ಇದ್ದರೆ ಅದು ಕೂಡ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ. ತುಂಬ ಜನ ಕೇಳ್ಬೋದು ಕ್ವಾಲಿಟಿ ಯಾವ ಥರ ಇರುತ್ತೆ ಅಂತ. ಸೊ ಕ್ವಾಲಿಟಿ ನೋಡ್ಬೋದು. ಸೊ ತುಂಬಾ ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು. ಇವ್ರು ಯೂಸ್ ಮಾಡೋ ಮೆಟೀರಿಯಲ್ ಕೂಡ ಆಲ್ಮೋಸ್ಟ್ ನಿಮಗೆ ಕಂಪನಿ ಬಂಪರ್ಗಿಂತ ಈ ಕ್ವಾಲಿಟಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಕೂಡ ಹೇಳ್ಬೋದು. ಅಷ್ಟೊಂದಿದೆ. ತುಂಬ ಜನ ಇನ್ನೊಂದು ಏನಂದರೆ, ಎಷ್ಟೊಂದು ಜನ ಬೇರೆ ಕಡೆ ಕೂಡ ಹೋಗ್ತೀರಾ, ಬಟ್ ತುಂಬ ಜನ ಸ್ಕ್ಯಾಮ್ ಮಾಡೋದು ಅದೆಲ್ಲ ಮಾಡ್ತಾರೆ. ಬಟ್ ಇವ್ರದ್ದು ಕಾರ್ ಪರ್ಫಾರ್ಮೆನ್ಸ್ ಸ್ಟೋರ್ದು ನೀವು ಗೂಗಲಲ್ಲಿ ರಿವ್ಯೂ ನೋಡಿದ್ರೇ ಗೊತ್ತಾಗುತ್ತೆ ಅಷ್ಟೊಂದು ಚೆನ್ನಾಗಿದೆ ಅಂತ. ಕಸ್ಟಮರ್ ಸಪೋರ್ಟ್ ಕೂಡ. ಸೊ ಇವ್ರದ್ದು ವಾಟ್ಸಪ್ಪಲ್ಲಿ ಕೂಡ ನೀವು ಮೆಸೇಜ್ ಮಾಡಿದ್ರೆ ಇಮೇಜಸ್ ಎಲ್ಲನೂ ಕಳಿಸ್ತಾರೆ. ಸೊ ಇವಾಗ ಈ ಫ್ಯಾಕ್ಟ್ರಿ ಬಗ್ಗೆ ಫುಲ್ಲು ಎಕ್ಸ್ಪ್ಲನೇಷನ್ ಎಲ್ಲ ಓನರ್ ಹತ್ರ ತಿಳ್ಕೊಳ್ಳೋಣ ಬನ್ನಿ ಸರ್. ಇವಾಗ ನಿಮ್ಮ ಫ್ಯಾಕ್ಟ್ರಿ ಕೂಡ ಬಂದಿದ್ದೀವಿ. ಇಲ್ಲಿ ಏನೇನೆಲ್ಲ ಮಾಡ್ತೀರಾ ಸ್ವಲ್ಪ ತೋರಿಸಿ ಸರ್. ಇಲ್ಲಿ ಎಲ್ಲ ಕಸ್ಟಮೈಸೇಷನ್ ಮಾಡ್ತಾ ಇದ್ದೀವಿ. ಇವಾಗ ನೋಡಿ ಇದು ಎಲೆಂಟ್ರಾ ಬಂದಿದೆ ನಮಗೆ, ಕಸ್ಟಮರ್ದು ಎಲೆಂಟ್ರಾ. ಅವ್ರು ಏನು ಹೇಳಿದ್ರು ನಮಗೆ, ಕಸ್ಟಮ್ BMW M ಕಿಟ್ ಥರ ನಮಗೆ ಮಾಡಿಕೊಡಿ ಅಂತ ಹೇಳಿದ್ರು. BMW M ಕಿಟ್? M ಕಿಟ್ ಥರ ನೋಡಿ. ಇವಾಗ ನೋಡಿ ಅವ್ರ ಸ್ಟಾಕ್ ಬಂಪರ್ನಲ್ಲಿ ನಾವು ಕಸ್ಟಮೈಸ್ ಮಾಡ್ತಾ ಇದ್ದೀವಿ M ಕಿಟ್ ಇದು. ಓಕೆ. ಎಷ್ಟೊಂದು ಜನ ಅನ್ಕೊಬೋದು ಏನಿದು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ, ಬಟ್ ಸ್ಟಾರ್ಟಿಂಗ್ ಹಿಂಗೆ ಇರುತ್ತೆ. ಸ್ಟಾರ್ಟಿಂಗ್ ಆಮೇಲೆ ಫಿನಿಶಿಂಗ್ ಆದ್ಮೇಲೆ ನಿಮಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಪೇಂಟಿಂಗು ಅದೆಲ್ಲ ಆದ್ಮೇಲೆ ಪೇಂಟಿಂಗ್ ಬಂದ್ಬಿಟ್ಟು ಇದೇ ಕಲರ್ ಮ್ಯಾಚ್ ಆಗುತ್ತಾ? ಸ್ಟಾಕ್ ಕಲರ್ ಮ್ಯಾಚ್ ಆಗುತ್ತೆ. ಓಕೆ. ಸೊ ಇದು ಎಷ್ಟು ದಿನ ಟೈಮ್ ತೊಗೊಂಡಿದ್ದೀರಾ ಸರ್? ಸರ್ ನಾವು ನಾಳೆ ಸಾಯಂಕಾಲ ಕೊಟ್ಬಿಡ್ಬೇಕು ಸರ್. ನಾಳೆ ಸಾಯಂಕಾಲ? ಎಷ್ಟು ದಿನದಿಂದ ಆಯಿತು? ನಿನ್ನೆ ಬಂದಿರೋದು. ನಿನ್ನೆ ಬಂದಿದ್ದು? ಅಷ್ಟು ಬೇಗ ಮಾಡ್ಕೊಡ್ತೀವಿ? ಮಾಡ್ಕೊಟ್ಬಿಡ್ತೀವಿ ಸರ್. ಓಕೆ. ಅದು ಟೈಮ್ ಪೀರಿಯಡ್ ನಮಗೆ ಗಾಡಿಗಳು ಜಾಸ್ತಿ ಇಲ್ಲ ಅಂದ್ರೆ ನಾವು ಪಟ್ ಅಂತ ನಾವು ವೇಟಿಂಗ್ ಅದೆಲ್ಲ ಮಾಡಲ್ಲ. ಡೇ ನೈಟ್ ಅಂತ ನಮ್ಮ ಹುಡುಗರು ನಮ್ಮ ಜೊತೆ ಇದು ಅಮಿಕಬಲ್ ಆಗಿದ್ದಾರೆ. ನೈಟ್ ಬೇಕಂದ್ರೆ ನೈಟು ಮಾಡ್ತಾರೆ, ಡೇ ಮಾಡಿ ಅಂದ್ರೆ ಡೇನು ಮಾಡ್ತಾರೆ. ಬಟ್ ವರ್ಕ್ ಪಕ್ಕ ಆಗುತ್ತೆ. ಜಲ್ದಿ ಬೇಗ ಗಾಡಿ ಕಳ್ಸಿಬಿಡ್ತೀವಿ. ಅದು ತಿಂಗಳು ನಿಲ್ಲಿಸ್ಕೊಂಡ್ಬಿಟ್ಟು ಬೇರೆ ಗ್ಯಾರೇಜ್ ತರ ನಾವು ಅದು ಕೆಲಸ ಮಾಡಲ್ಲ. ಓಕೆ ಸರ್. ಇನ್ನೊಂದು ಏನಂದ್ರೆ ಎಲ್ಲರೂ ಕೇಳ್ಬೋದು ಸರ್, ಬರೀ ಹೋಂಡಾ ಸಿವಿಕ್ ಮತ್ತೆ ಸಿಟಿ ಮಾತ್ರ ಕಸ್ಟಮೈಸ್ ಮಾಡ್ತೀರಾ ಅಥವಾ ಯಾವುದೇ ಗಾಡಿನೂ ಕಸ್ಟಮೈಸ್? ಯಾವುದು ಗಾಡಿ ಇವಾಗ ನೀವು ಇಲ್ಲಿ ನೋಡ್ಬೋದು ಎಲ್ಲ ಬಾಡಿ ಕಿಟ್ ಸಿಕ್ಕಿರೋದು. XUV 500, ಶಿಫ್ಟ್ ಟೈಪ್ 1, ಟೈಪ್ 2, ಶಿಫ್ಟ್ ಡಿಸೈರ್, ಪೋಲೋ, ಬೀಟ್, ಕ್ರೂಸ್, ಹೋಂಡಾ ಅಕಾರ್ಡ್ ಎಲ್ಲ ವೆರೈಟೀಸು ಇದೆ. ಸ್ವಲ್ಪ ಆ ಗಾಡಿಗಳದು ಏನಂದ್ರೆ ಫೋರ್ಡ್ದು ಅಷ್ಟು ಯಾರು ಕೇಳಲ್ಲ ಮಾಡಿಫಿಕೇಶನ್ ಮಾಡೋಕ್ಕೆ. ಫೋರ್ಡ್ದು ಗಾಡಿಗೆಲ್ಲ ನಾವು ತರಿಸ್ಕೊಂತೀವಿ. ತರಿಸ್ಕೊಂಡ್ಬಿಟ್ಟು ಏನು ಮಾಡ್ತೀವಿ ನೋಡಿ, ಈ ಥರ ಬಂಪರ್ಸ್ ಮೇಲೆ ನಾವು ಹೊಸ ಡಿಸೈನ್ ಮಾಡಿಬಿಟ್ಟು ಅವ್ರಿಗೆ ಕೊಡ್ತೀವಿ. ಓಕೆ, ನೀವೇ ಡಿಸೈನ್ ಮಾಡಿ ಎಲ್ಲ ಮಾಡ್ತೀರಾ? ನಮ್ಮ ಹತ್ರ ತುಂಬ ವೆರೈಟೀಸ್ ಇದೆ. ಅದು ವೆರೈಟೀಸ್ನಲ್ಲಿ ಏನು ಮಾಡ್ತೀವಿ, ಕಸ್ಟಮರ್ ಯಾವುದು ಚೂಸ್ ಮಾಡ್ತಾರೆ ಇದರಲ್ಲಿ ನಾವು ಕಸ್ಟಮೈಸ್ ಮಾಡಿಬಿಟ್ಟು ಅವ್ರಿಗೆ ಫಿಟ್ಟಿಂಗ್ ಮಾಡಿ ಕೊಡ್ತೀವಿ. ಸೂಪರ್ ಸರ್. ಎಷ್ಟೊಂದು ಜನ ಕೇಳ್ಬೋದು ಕ್ವಾಲಿಟಿ ಹೆಂಗಿರುತ್ತೆ ಅಂತ, ಸ್ವಲ್ಪ ಕ್ವಾಲಿಟಿ ಏನಾದ್ರು ತೋರಿಸ್ತೀರಾ? ಕ್ವಾಲಿಟಿ ನೋಡಿ ಸರ್, ಇದು ಬಂದ್ಬಿಟ್ಟು ಎಲ್ಲ ಹ್ಯಾಂಡ್ ಮೇಡ್ ನೋಡಿ. ಇದೆಲ್ಲ ಮೆಟೀರಿಯಲ್ ಇದು. ಈ ಮೆಟೀರಿಯಲ್ ಇಂದ ಇದು ಬಾಡಿ ಕಿಟ್ಸ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗೋದು. ಓಕೆ. ಬಂದ್ಬಿಟ್ಟು ವೇಟ್ ಇದೆ ಆಕ್ಚುಲಿ. ಡೈ ಇದು ಬಂಪರ್ ಅಲ್ಲ ಇದು. ಓಕೆ. ಇವಾಗ ರಿಯಲ್ ಪೀಸಸ್ ಅಂದ್ರೆ ನೋಡಿ, ಇದು ಇಲ್ಲಿ ಮಾಡ್ಬಿಟ್ಟು ಇಕ್ಕಿದೀವಿ. ಸಿವಿಕ್ದು ಮ್ಯೂಗನ್ ಕಿಟ್ ಇದು. ನಿಮ್ಗೆ ಈ ತರ ಫಿನಿಶಿಂಗ್ ಬರುತ್ತೆ? ಈ ತರ ಫಿನಿಶಿಂಗ್ ಬರುತ್ತೆ. ಓಕೆ. ಇದ್ರ ಮೇಲೆ ಪೇಂಟಿಂಗ್ ಬರುತ್ತೆ. ಇದರಲ್ಲಿ ನಾವು ಏನು ಮಾಡ್ತೀವಿ ನೋಡಿ, ABS ಮೆಶ್ ತರ ಇದೆಲ್ಲ ಫಿಟ್ಟಿಂಗ್ ಮಾಡಿಬಿಟ್ಟು ಕಸ್ಟಮರ್ಗೆ ಕೊಡ್ತೀವಿ. ಲುಕ್ಗೋಸ್ಕರ. ಲುಕ್ಗೋಸ್ಕರ. ಓಕೆ. ಸೂಪರ್.
ಈ ಥರ ಎಲ್ಲ ಇದು ಮಾಡ್ತೀರಾ. ಸೊ ನೆಕ್ಸ್ಟ್ ಪೇಂಟಿಂಗು ಅದೆಲ್ಲ ಕೂಡ ಮಾಡ್ತೀರಾ? ಪೇಂಟಿಂಗು ಮಾಡ್ತೀವಿ, ಟಿಂಕರಿಂಗ್, ಪೇಂಟಿಂಗ್ A to Z ಮಾಡ್ತೀವಿ ಸರ್. ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಏನಿಲ್ಲ. ಯಾರು ಆ ಥರ ಆಗಲ್ಲ ಕೆಲಸ, ಅದನ್ನು ಬೇಕಂದ್ರೆ ನಾನು ಮಾಡ್ಕೊಡ್ತೀರಾ. ಇದು ಇಂಜಿನ್ ಕೆಲಸ, ಎಲೆಕ್ಟ್ರಿಕಲ್ ಕೆಲಸ ಬಿಟ್ಬಿಟ್ಟು ಇಂಟೀರಿಯರ್ ಎಕ್ಸ್ಟೀರಿಯರ್ ಏನಿದ್ರು ನಾನು ಮಾಡ್ಕೊಡ್ತೀನಿ. ಫುಲ್ ಬಾಡಿ ಕಿಟ್ಸ್ ಏನೇ ಬೇಕಾದ್ರೂ ಮಾಡ್ಕೊಡ್ತೀರಾ. ಇವಾಗ ಒಂದು ಗಾಡಿ ರೇಸ್ಗೆ ರೆಡಿ ಆಗಬೇಕಂದ್ರೆ ಅದ್ರ ಪ್ರಕಾರ ಮಾಡ್ಕೊಡ್ತೀನಿ. ಸೂಪರ್ ಸರ್. ನೆಕ್ಸ್ಟ್ ಇನೋವಾ ಕೂಡ ನೋಡಿ, ಹಳೆ ಗಾಡಿಗಳದ್ದು ಲ್ಯಾನ್ಸರ್, ಎಸ್ಟೀಮ್, ಝೆನ್, ಅದ್ರದ್ದು ಎಲ್ಲ ಹಾಕಿದ್ದೀನಿ ನಾನು. ಝೆನ್ನು ಕೂಡ ತುಂಬ ಜನ ಕೇಳ್ತಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಅದು ಕೂಡ ನಿಮ್ಮ ಹತ್ರ ಅವೈಲೇಬಲ್ ಇದೆ. ನೆಕ್ಸ್ಟ್ ಇನೋವಾ ಒಂದು ಇದೆಯಲ್ಲ ಸರ್, ಅದು ಸ್ವಲ್ಪ ಇನೋವಾ ತೋರಿಸ್ತೀನಿ ಬನ್ನಿ ಸರ್. ಅದು ಬಂದ್ಬಿಟ್ಟು ಟೈಪ್ 1 ಇಂದ ಟೈಪ್ 2 ಟೈಪ್ 2 ಇಂದ ಟೈಪ್ 4ಗೆ ಕನ್ವರ್ಷನ್ ಮಾಡ್ತಾ ಇರೋದು. ಅದು ಮಾಡ್ತೀರಾ? ಓಕೆ, ಅಂದರೆ ಹೊಸ ಶೇಪ್ಗೆ. ಹೌದು. ಫಾರ್ಚುನರು ಮಾಡ್ತೀವಿ ನಾವು. ಫಾರ್ಚುನರ್ ಟೈಪ್ 1 ಇಂದ ಟೈಪ್ 2 ಕನ್ವರ್ಷನ್ ಮಾಡ್ತೀವಿ. ಇದೆಲ್ಲ ಆಲ್ಮೋಸ್ಟ್ ಎಷ್ಟಾಗ್ಬೋದು ಸರ್? ಪ್ರೈಸಿಂಗ್ ಎಲ್ಲ ಅಂದರೆ ಪ್ರೈಸಿಂಗ್ ಡಿಪೆಂಡ್ ಆಗುತ್ತೆ ಸರ್. ಸ್ವಲ್ಪ ಕಸ್ಟಮರ್ಸ್ ಏನು ಹೇಳ್ತಾರೆ, ನನಗೆ ಕಂಪನಿ ಹೆಡ್ಲೈಟೇನೇ ಬೇಕು ಅಂತ ಹೇಳ್ತಾರೆ. ಸ್ವಲ್ಪ ಕಸ್ಟಮರ್ಸ್ ಏನು ಹೇಳ್ತಾರೆ, ನನಗೆ ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ಸ್ ಬೇಕು, ಆಫ್ಟರ್ ಮಾರ್ಕೆಟ್ ಟೇಲ್ ಲೈಟ್ಸ್ ಬೇಕು, ಇಂಟೀರಿಯರ್ ಹೈಡ್ರೋ ಡಿಪ್ಪಿಂಗ್ ಬೇಕು, ಸೀಟ್ ಕವರ್, ಫ್ಲೋರ್ ಮ್ಯಾಟ್, A to Z ನೀವು ಮಾಡಿಕೊಡಿ ಅಂತ ಹೇಳ್ತಾರೆ. ಅದು ಪ್ರೈಸಿಂಗ್ ಮೇಲೆ. ಆಮೇಲೆ ಸ್ವಲ್ಪ ಜನ ಏನು ಹೇಳ್ತಾರೆ, ನನಗೆ ಸ್ಟಾಕೆಡ್ ಲೈಟ್ಸ್ ಇರಲಿ. ಸ್ವಲ್ಪ ಜನ ನನಗೆ ಹೈ ಪವರ್ಫುಲ್ ಲೈಟ್ಸ್ ಬೇಕಂದ್ರೆ ಅದಕ್ಕೆ ಕಾಸ್ಟಿಂಗ್ ಎಲ್ಲ ಡಿಫ್ರೆನ್ಸ್ ಆಗುತ್ತೆ. ಅದಕ್ಕೆ ಪರ್ಫೆಕ್ಟ್ ಆಗಿ ಇದು ಕೊಟೇಶನ್ ಕೊಡೋಕ್ಕಾಗಲ್ಲ. ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರು ಏನೇನು ಹಾಕ್ಸ್ಕೊಂತಾರೆ ಏನೇನು ಆದ್ಮೇಲೆ. ಸೂಪರ್ ಸರ್. ನೆಕ್ಸ್ಟ್ ಇವಾಗ ನಿಮ್ಮ ಹತ್ರ ಲೈಕ್ ಅಪಾಯಿಂಟ್ಮೆಂಟ್ ತೊಗೊಬೇಕಂದ್ರೆ ಸ್ಟೋರ್ಗೆ ಬರಬೇಕಾ ಅಥವಾ ಕಾಲ್ ಮಾಡ್ಬಿಟ್ಟು ತಿಳ್ಕೊಬೋದು? ಕಾಲ್ ಮಾಡಿಬಿಟ್ಟು ಬರ್ಬೋದು. ಓಕೆ. ಸೊ ಸ್ಟೋರ್ಗೆ ಬರ್ಬೇಕಂದ್ರೆ ಗಾಡಿ ಇನ್ಸ್ಪೆಕ್ಷನ್ ನೋಡೋಕೆ ಇವಾಗ ಸ್ವಲ್ಪ ಕಸ್ಟಮರ್ ಏನು ಹೇಳ್ತಾರೆ, ಸರ್ ಹಂಗೆ ಕೊಟೇಶನ್ ಹೇಳಿ ನೀವು. ಓಕೆ. ಇಲ್ಲಿ ಬಂದಾದ್ಮೇಲೆ ಇವಾಗ ತನಕ 99.9% ಕಸ್ಟಮರ್ ಬಂದಿರೋದು ಒಂದು ಬಜೆಟ್ 30,000 ಇಟ್ಕೊಂಡು ಬಂದ್ರೇನು ಕಸ್ಟಮರ್ 1 ಲಕ್ಷ ಮೇಲೇನೆ ಹೋಗಿರೋದು. ಯಾರು ಕಡಿಮೆ ಇದು ಅಷ್ಟೇ ಬಜೆಟ್ನಲ್ಲಿ ಮಾಡಿಸ್ಕೊಂಡು ಯಾರೂ ಹೋಗಿಲ್ಲ ಇವಾಗ ತನಕ. ಓಕೆ. ಬರೋದು ಏನೋ ಅವ್ರ ಬಜೆಟ್ ಒಂದು 30,000 ಮಾಡ್ಕೊಂಡು ಹೋಗೋಣ. ಇಲ್ಲ ವೆರೈಟೀಸ್ ಎಲ್ಲ ನೋಡ್ಬಿಟ್ಟು ಏನು ಮಾಡುತ್ತೆ, ಅವರು ಮೈಂಡೇ ಡಿಸ್ಟ್ರಾಕ್ಟ್ ಆಗಿಬಿಡುತ್ತೆ. ಇದು ಮರ್ಸ್ಬಿಡೋಣ, ಅದು ಮರ್ಸ್ಬಿಡೋಣ ಅಂತ ಅವ್ರ ಮೈಂಡಲ್ಲಿ ಏನೇನು ಇರುತ್ತೆ. ಸೊ ನಿಮ್ಮ ಹತ್ರ ಫೋಟೋಸು ಎಲ್ಲ ಕೂಡ ತೋರಿಸ್ತೀವಿ? ಎಲ್ಲ ಫೋಟೋಸು, ವಿಡಿಯೋಸ್ ಎಲ್ಲ ವಾಟ್ಸಪ್ಪಲ್ಲಿ ಕೂಡ ಕಳಿಸ್ಬೋದು. ಓಕೆ ಸರ್. ನೆಕ್ಸ್ಟ್ ನಿಮ್ದು ಎಲ್ಲ ಡೇನೂ ಓಪನ್ ಇರುತ್ತಾ ಅಥವಾ ಏನಾದ್ರು ಪರ್ಟಿಕ್ಯುಲರ್? ಸರ್ ಫ್ರೈಡೇಸ್ ಮಾತ್ರ ಕ್ಲೋಸ್ ಇರುತ್ತೆ, ಮಿಕ್ಕಿದೆಲ್ಲ ಡೇ ಓಪನ್ ಇರುತ್ತೆ. ಓಕೆ ಸರ್, ಸೂಪರ್.